ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಕ್ಲಾಸ್. ಸೊ ನಾನಿವತ್ತು ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್, ಥರ್ಡ್ ಚಾಪ್ಟರ್. ಸೊ ಕಮ್ ಬ್ಯಾಕ್ ಟು ಏನು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂದರೆ ಅಂತ. ಅಕಾರ್ಡಿಂಗ್ ಟು ಸೆಕ್ಷನ್ 39 ಆಫ್ ದ ಇಂಡಿಯನ್ ಪಾರ್ಟ್ನರ್ಶಿಪ್ ಕಾಂಟ್ರಾಕ್ಟ್ ಆ್ಯಕ್ಟ್ 1932, ಏನು ಸೆಕ್ಷನ್ 39 ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಡಿಫೈನ್ ಮಾಡುತ್ತೆ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂದರೆ. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಮೀನ್ಸ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಬಿಟ್ವೀನ್ ಆಲ್ ದ ಪಾರ್ಟ್ನರ್ಸ್ ಆಫ್ ದ ಫರ್ಮ್ ಅಂತ. ಅಂದರೆ ಬಿಸ್ನೆಸ್ನ ರಿಲೇಷನ್ಶಿಪ್ನ ಡಿಸ್ಕಂಟಿನ್ಯೂ ಮಾಡೋದು ಬಿಟ್ವೀನ್ ಆಲ್ ದ ಪಾರ್ಟ್ನರ್ಸ್. ಸೊ ಎಷ್ಟು ಜನ ಪಾರ್ಟ್ನರ್ಸ್ ಇದ್ದಾರೆ ಅಷ್ಟು ಜನದ್ದು ಏನು ನಾವು ಯಾರೂ ಇನ್ನೂ ಪಾರ್ಟ್ನರ್ಸ್ ಅಲ್ಲ, ನಮ್ಗೆ ಯಾವುದು ಇನ್ನೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇಲ್ಲ ಅಂಥೇಳಿ ಬಿಸ್ನೆಸ್ನ ಕ್ಲೋಸ್ ಮಾಡಿದ್ರೆ ಅದನ್ನು ನಾವು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳ್ತೇವೆ. ಓಕೆ, ಬಿಟ್ವೀನ್ ಆಲ್ ದ ಪಾರ್ಟ್ನರ್ಸ್ ಆಫ್ ದ ಫರ್ಮ್. ನೆಕ್ಸ್ಟ್, ಇನ್ ಅದರ್ ವರ್ಡ್ಸ್, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಮೀನ್ಸ್ ಕಂಪ್ಲೀಟ್ ಕ್ಲೋಸಿಂಗ್ ಡೌನ್ ಆಫ್ ದ ಬಿಸ್ನೆಸ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್. ಏನು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಯಾವುದೊಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಪಾರ್ಟ್ನರ್ಶಿಪ್ ಬರೋದೇ ಬಿಸ್ನೆಸ್ ಮಾಡಲಿಕ್ಕೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಯಾವುದಾದ್ರೂ ಒಂದು ಏನು ಅಡಿಕೆ ಪರ್ಚೇಸ್ ಮಾಡ್ತಿದ್ದಾರೆ, ಒಂದು ಅಡಿಕೆ ಪರ್ಚೇಸ್ ಒಂದು ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅಡಿಕೆ ಪರ್ಚೇಸ್ ಮಾಡಿ ಸೇಲ್ ಮಾಡುವಂಥದ್ದು ಏಜೆಂಟಾಗಿ. ಸೊ ಆ ಬಿಸ್ನೆಸ್ಸಲ್ಲಿ ಅದನ್ನು ಕಂಪ್ಲೀಟಾಗಿ ಕ್ಲೋಸ್ ಡೌನ್ ಮಾಡೋದು, ಆ ಹೆಸರಲ್ಲಿರೋ ಬಿಸ್ನೆಸ್ನ ಕ್ಲೋಸ್ ಮಾಡೋದು. ಇನ್ನು ಆ ಹೆಸರು ಅಂದ್ರೇನು, ಬಿಸ್ನೆಸ್ನ ಇನ್ನು ಮುಂದಕ್ಕೆ ಮುಂದುವರಿಸ್ತಲೇ ಇದ್ದರೆ ಅದನ್ನು ನಾವು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳ್ತೇವೆ. ಕಂಪ್ಲೀಟ್ ಕ್ಲೋಸಿಂಗ್ ಡೌನ್ ಆಫ್ ದ ಬಿಸ್ನೆಸ್. ಏನು ಬಿಸ್ನೆಸ್ ಮಾಡ್ತಿದ್ದಾರೆ, ಅಥವಾ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಯಾವುದೋ ಒಂದು ಹೋಟೆಲ್ ನಡೆಸ್ತಾ ಇದ್ದಾರೆ ಅಂತಂದರೆ ಆ ಹೋಟೆಲ್ನ ಸ್ಟಾಪ್ ಮಾಡೋದು, ಹೋಟೆಲ್ನ ಕ್ಲೋಸ್ ಮಾಡೋದು, ಅಥವಾ ಇನ್ಯಾರಿಗಾದ್ರೂ ಮಾರೋದು. ಓಕೆ, ಡಿಸ್ಕಂಟಿನ್ಯೂಷನ್ಸ್ ಆಫ್ ದ ಬಿಸ್ನೆಸ್ ಆಫ್ ದ ಫರ್ಮ್. ಏನು ಬಿಸ್ನೆಸ್ ಮಾಡ್ತಿದ್ದಾರೆ ಅದು ಡಿಸ್ಕಂಟಿನ್ಯೂ ಆಗೋದು ಅಂದರೆ ಬಿಟ್ಬಿಡೋದು. ಓಕೆ, ಸೊ ಅದನ್ನು ನಾವು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳ್ತೇವೆ. ಪಾರ್ಟ್ನರ್ಶಿಪ್ ಫರ್ಮ್ ಬರೋದು ಯಾವುದಾದ್ರೂ ಒಂದು ಬಿಸ್ನೆಸ್ನ ಮಾಡಲಿಕ್ಕೆ. ಓಕೆ, ಸೊ ಇಲ್ಲಿ ಯಾರಾದರೂ ಬಿಸ್ನೆಸ್ ನಾನು ಮಾಡೋದಿಲ್ಲ, ನಮ್ಗೆ ಈ ಬಿಸ್ನೆಸ್ ಬೇಡ ಅಂತ ಹೇಳಿ ಪಾರ್ಟ್ನರ್ಸ್ ಡಿಸೈಡ್ ಮಾಡಿದ್ರೆ ಅವರು ಆ ಬಿಸ್ನೆಸ್ನ ಕ್ಲೋಸ್ ಮಾಡ್ಬೋದು ಅಂತ. ಅದನ್ನೇ ನಾವು ಡಿಸಲ್ಯೂಷನ್ ಆಫ್ ಫರ್ಮ್ ಅಥವಾ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳ್ತೇವೆ. ನೆಕ್ಸ್ಟ್, ಡಿಫ್ರೆನ್ಸಸ್ ಬಿಟ್ವೀನ್ ದ ಡಿಸಲ್ಯೂಷನ್ ಆಫ್ ದ ಪಾರ್ಟ್ನರ್ಶಿಪ್ ಆ್ಯಂಡ್ ಡಿಸಲ್ಯೂಷನ್ ಆಫ್ ದ ಫರ್ಮ್. ಏನು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಬರುತ್ತೆ, ಡಿಸಲ್ಯೂಷನ್ ಆಫ್ ಫರ್ಮ್ ಕೂಡ ಬರುತ್ತೆ. ಓಕೆ, ಸೊ ಇಲ್ಲಿ ನಾನು ಇವತ್ತು ನಾನು ಈ ಚಾಪ್ಟ್ರಲ್ಲಿ ಏನು ಹೇಳೋದು ಅಂದರೆ ಡಿಸಲ್ಯೂಷನ್ ಆಫ್ ಫರ್ಮ್ ಮಾತ್ರ ಹೇಳೋದು. ಏನಿದು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂದರೆ, ಯಾರಾದರೂ ಇಬ್ಬರು ಪಾರ್ಟ್ನರ್ಸು ರಿಟೈರ್ಡ್ ಆಗ್ಬೋದು, ಅಥವಾ ಹೋಗ್ಬೋದು, ಅಥವಾ ಬರ್ಬೋದು. ಸೊ ಅದನ್ನು ನಾವೇನಂತ ಹೇಳ್ತೇವೆ, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೇವೆ. ಯಾರಾದರೂ ಒಬ್ಬ ಅಥವಾ ಇಬ್ಬರು 3 ಜನ ಏನಾದರೂ ಟರ್ಮಿನೇಷನ್ ಆಫ್ ಕನೆಕ್ಷನ್ ವಿತ್ ದ ಫರ್ಮ್. ಏನು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಮೀನ್ ಟರ್ಮಿನೇಷನ್ ಆಫ್ ದ connection with the firm by some of the partners and remaining partners of the firm continuing the business of the firm under the same firm name under an agreement ಅಂತ. ಏನು ಇರೋ ಪಾರ್ಟ್ನರ್ಸು ಒಂದು ಸ್ವಲ್ಪ ಜನ ಪಾರ್ಟ್ನರ್ಸ್, ಸಮ್ ಆಫ್ ದ ಪಾರ್ಟ್ನರ್ಸ್, ಈಗ ಒಂದು 10 ಜನ ಪಾರ್ಟ್ನರ್ಸ್ ಇದ್ದಾರೆ ಅಂತ ತಿಳ್ಕೊಳ್ಳೋಣ. 10 ಜನ ಪಾರ್ಟ್ರಲ್ಲಿ ಇಬ್ಬರು ನನಗೆ ಪಾರ್ಟ್ನರ್ಶಿಪ್ ಬೇಡ, ನಾವು ಈ ಬಿಸ್ನೆಸ್ಸಿಂದ ಹೊರಟೋಗ್ತೇವೆ ಅಂತ ಹೇಳಿ ಟರ್ಮಿನೇಟ್ ಮಾಡಿ, ನನಗೆ ನಮ್ಮ ಬರಬೇಕಾಗಿರೋ ಪಾಲು ಕೊಟ್ಬಿಡಿ, ನಾವು ತೊಗೊಂಡು ಹೋಗ್ತೇವೆ ಅಂತ ಹೇಳಿ ನಮಗೆ ಈ ಬಿಸ್ನೆಸ್ ಸಂಬಂಧ ಬೇಡ ಅಂತೇಳಿ ಹೋದರೆ ಅದನ್ನು ನಾವು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೇವೆ. ಓಕೆ, ಬಟ್ ಆವಾಗ ಏನಾಗುತ್ತೆ, ಇಬ್ಬರು ಹೋದರೆ ಇನ್ನು 8 ಜನ ಏನಿರ್ತಾರೆ ಅವರು ಆ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ತಾರೆ, ಅವರ ಶೇರ್ ಅವರಿಗೆ ಕೊಟ್ಟು. ಅದನ್ನು ನಾವು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೇವೆ. ನೆಕ್ಸ್ಟ್, ಇನ್ ಅದರ್ ವರ್ಡ್, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಮೀನ್ಸ್ ಕಂಪ್ಲೀಟ್ ಕ್ಲೋಸಿಂಗ್ ಡೌನ್ ಆಫ್ ದ ಬಿಸ್ನೆಸ್. ಡಿಸಲ್ಯೂಷನ್ ಆಫ್ ದ ಫರ್ಮ್ ಅಂದ್ರೇನು, ಎಲ್ಲ ಪಾರ್ಟ್ನರ್ಸು ಕೂಡ ಅಗ್ರಿ ಆಗ್ತಾರೆ, ನಾವು ಈ ಬಿಸ್ನೆಸ್ನ ಕಂಟಿನ್ಯೂ ಮಾಡಲ್ಲ, ಈ ಬಿಸ್ನೆಸ್ನ ಕ್ಲೋಸ್ ಮಾಡ್ತೇವೆ ಅಂತ ಹೇಳಿ ಅಗ್ರಿ ಆಗ್ತಾರೆ. ಸೊ ಅಂಥದ್ದನ್ನು ನಾವೇನಂತ ಹೇಳ್ತೀವಿ, ಡಿಸಲ್ಯೂಷನ್ ಆಫ್ ದ ಫರ್ಮ್ ಅಂತ ಹೇಳ್ತೇವೆ. ನೆಕ್ಸ್ಟ್, ಬೇರೆ ಏನೇನೆಲ್ಲ ಡಿಫ್ರೆನ್ಸಸ್ ಇದೆ ಅಂತ. ಎನಿ ಚೇಂಜ್ ಇನ್ ರಿಲೇಷನ್ ಆಫ್ ಪಾರ್ಟ್ನರ್ಶಿಪ್ ಈಸ್ ಕಾಲ್ಡ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್. ಏನು ಒಬ್ಬರು ಅಡ್ಮಿಟ್ ಆಗುವಂಥದ್ದು, ಅಥವಾ 1-2-3 ಜನ ಏನಿದ್ದಾರೆ ಅವರು ಪಾರ್ಟ್ನರ್ಶಿಪ್ ಫಾರ್ಮ್ನ ಬಿಟ್ಟು ಹೋಗುವಂಥದ್ದನ್ನು ನಾವೇನಂತ ಹೇಳ್ತೇವೆ, ಎನಿ ಚೇಂಜ್ ಇನ್ ದ ರಿಲೇಷನ್ಸ್ ಆಫ್ ಎ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಚೇಂಜ್ ಆದರೆ, ಇಬ್ಬರು ಹೋಗುವಂಥದ್ದು ಅಥವಾ ಒಬ್ಬ ಹೋಗುವಂಥದ್ದು ಅಥವಾ 3 ಜನ ಹೋಗುವಂಥದ್ದು ಏನಾದರೂ ಆದರೆ, ಚೇಂಜ್ ಆದರೆ ಪಾರ್ಟ್ನರ್ಶಿಪ್ಪಲ್ಲಿ ಆ ಥರ ಚೇಂಜಸ್ ಆದರೆ ಅದನ್ನು ನಾವೇನಂತ ಹೇಳ್ತೇವೆ,
ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೇವೆ. ದ ಟರ್ಮಿನೇಷನ್ ಆಫ್ ದ ರಿಲೇಷನ್ ಬಿಟ್ವೀನ್ ಆಲ್ ದ ಪಾರ್ಟ್ನರ್, ಏನು ಇರೋ ಪಾರ್ಟ್ನರ್ಸ್ ಎಲ್ಲ ಅವರ ರಿಲೇಷನ್ಶಿಪ್, ಆ ಬಿಸ್ನೆಸ್ನ ಕ್ಲೋಸ್ ಮಾಡಿ ಪಾರ್ಟ್ನರ್ಶಿಪ್ ರಿಲೇಷನ್ಶಿಪ್ ಏನಿದೆ, ವಿ ಆರ್ ಎ ಪಾರ್ಟ್ನರ್ ಅಂತ ಹೇಳಿ ಏನು ಪಾರ್ಟ್ನರ್ಸ್ ಆಗಿ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ತಾರೆ, ಸ್ಲೀಪಿಂಗ್ ಪಾರ್ಟ್ನರ್, ನೇಮ್ ಓನ್ಲಿ ಪಾರ್ಟ್ನರ್, ವರ್ಕಿಂಗ್ ಪಾರ್ಟ್ನರ್, ಆ್ಯಕ್ಟಿವ್ ಪಾರ್ಟ್ನರ್ ಏನೇನು ಇರ್ತಾರೆ. ಸೊ ಎಲ್ಲರೂ ಕೂಡ ಡಿಸೈಡ್ ಮಾಡಿ ವಿ ಆರ್ ನಾಟ್ ಗೋಯಿಂಗ್ ಟು ನೌ ಆನ್ವರ್ಡ್ಸ್ ವಿ ಆರ್ ನಾಟ್ ಗೋಯಿಂಗ್ ಟು ಕಂಟಿನ್ಯೂ ದಿಸ್ ಬಿಸ್ನೆಸ್ ಅಂತ ಹೇಳಿ ಅಗ್ರಿ ಆದರೆ ಅದನ್ನು ನಾವು ಡಿಸಲ್ಯೂಷನ್ ಆಫ್ ಫರ್ಮ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಇಸ್ ವಾಲಂಟರಿ. ಏನಾಗುತ್ತೆ, ಯಾರಾದರೂ ವಾಲಂಟರಿಯಾಗಿ ಪಾರ್ಟ್ನರ್ಶಿಪ್ಪಿಗೆ ಬರ್ಬೋದು, ಪಾರ್ಟ್ನರ್ಶಿಪ್ಪಿಂದ ಹೋಗ್ಬೋದು, ಇಟ್ ಇಸ್ ವಾಲಂಟರಿ. ಇನ್ ದ ಕೇಸ್ ಆಫ್ ಎ ಡಿಸಲ್ಯೂಷನ್ ಆಫ್ ಫರ್ಮ್ ಮೇ ಬಿ ವಾಲಂಟರಿ ಆರ್ ಕಂಪಲ್ಸರಿ. ಸಮ್ಟೈಮ್ ಇಟ್ ಈಸ್ ವಾಲಂಟರಿ, ಏನು ಎಲ್ಲರೂ ಸೇರಿ ಡಿಸೈಡ್ ಮಾಡಿದ್ರೆ ವ್ಯಾಲಂಟರಿ, ಏನಾದರೂ ಏನು ಸಮ್ಟೈಮ್ ಇಟ್ ಈಸ್ ಕಂಪಲ್ಸರಿ, ಡಿಪೆಂಡಿಂಗ್ ಆನ್ ದ ಸಿಚುಯೇಷನ್ ಆಫ್ ಯಾವ ಸಿಚುಯೇಷನಲ್ಲಿ ನಾವು ಡಿಸಲ್ಯೂಷನ್ನ ಮಾಡ್ತಾ ಇದ್ದೇವೆ ಅನ್ನೋದ್ರ ಮೇಲೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಈಸ್ ನಾಟ್ ಆರ್ಡರ್ಡ್ ಬೈ ದ ಕೋರ್ಟ್. ಯಾರಾದರೂ ಒಬ್ಬ ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಬಿಟ್ಟು ಹೋಗ್ತಾರಲ್ಲ, ಅದೇನು ಕೋರ್ಟ್ ಆರ್ಡರ್ ಮಾಡಲ್ಲ ಇವ್ರು ಹೋಗಬೇಕು ಬಿಟ್ಟು ಅಂತ. ದೇ ವಾಲಂಟರಿಲಿ ದೇ ವಿಲ್ ಗೋ ಔಟ್ ಆಫ್ ದ ಫರ್ಮ್, ಅದು ಓಕೆ. ಬಟ್ ಇನ್ ದ ಕೇಸ್ ಆಫ್ ಎ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಕ್ಯಾನ್ ಬಿ ಆರ್ಡರ್ಡ್ ಬೈ ದ ಕೋರ್ಟ್ ಕೂಡ ಆರ್ಡರ್ ಮಾಡ್ಬೋದು ಪಾರ್ಟ್ನರ್ಶಿಪ್ ಫರ್ಮ್ನ, ನೀವು ಈ ಬಿಸ್ನೆಸ್ನ ಸ್ಟಾಪ್ ಮಾಡಿ, ನೀವು ಈ ಬಿಸ್ನೆಸ್ನ ಕ್ಲೋಸ್ ಡೌನ್ ಮಾಡಿ ಅಂತ ಹೇಳಿ ಕೋರ್ಟ್ ಆರ್ಡರ್ ಕೂಡ ಕೊಡ್ಬೋದು ಇನ್ ದ ಕೇಸ್ ಆಫ್ ಡಿಸಲ್ಯೂಷನ್ ಆಫ್ ಎ ಫರ್ಮ್. ಬಟ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಕೋರ್ಟ್ ಆರ್ಡರ್ ಮಾಡಲಿಕ್ಕೆ ಇಲ್ಲ. ನೆಕ್ಸ್ಟ್, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಮೇ ಆರ್ ಮೇ ನಾಟ್ ಬ್ರಿಂಗ್ ದ ಬಿಸ್ನೆಸ್ ಆಫ್ ದ ಫರ್ಮ್ ಟು ಎನ್ ಎಂಡ್. ಏನು ಒಬ್ಬ ಅಥವಾ ಇಬ್ಬರು 3 ಜನ ಪಾರ್ಟ್ನರ್ಸ್ ಬಿಟ್ಟು ಹೋದರೂ ಕೂಡ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನು ಕ್ಲೋಸ್ ಆಗಲ್ಲ, ಎಂಡ್ ಆಗಲ್ಲ. ಬಟ್ ಇನ್ ದ ಕೇಸ್ ಆಫ್ ಎ ಡಿಸಲ್ಯೂಷನ್ ಆಫ್ ದ ಫರ್ಮ್, ಎಸ್, ಡಿಸಲ್ಯೂಷನ್ ಆಫ್ ದ ಫರ್ಮ್ ಡಸ್ ಬ್ರಿಂಗ್ ದ ಬಿಸ್ನೆಸ್ ಆಫ್ ದ ಫರ್ಮ್ ಟು ಎನ್ ಎಂಡ್. ಸೊ ಏನಾಗುತ್ತೆ, ಈ ಕೇಸಸಲ್ಲಿ ಅವರು ಬಿಸ್ನೆಸ್ನ ಕ್ಲೋಸ್ ಮಾಡ್ತಾರೆ. ಓಕೆ, ಸೊ ದಟ್ಸ್ ದ ಡಿಫರೆನ್ಸ್. ನೆಕ್ಸ್ಟ್ ಪಾಯಿಂಟ್, ಇನ್ ದ ಕೇಸ್ ಆಫ್ ಎ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಆಲ್ ದ ಅಸೆಟ್ಸ್ ಆರ್ ನಾಟ್ ಡಿಸ್ಪೋಸ್ಡ್ ಆಫ್ ಆ್ಯಂಡ್ ಆಲ್ ದ ಲಯಬಿಲಿಟೀಸ್ ಆರ್ ನಾಟ್ ಪೇಯ್ಡ್ ಆಫ್. ಸೊ ಏನಾಗುತ್ತೆ, ಪಾರ್ಟ್ನರ್ಶಿಪ್ 1-2-3 ಜನ ಬಿಟ್ಟು ಹೋದಾಗ, ಓಕೆ, ಸೊ ಆವಾಗ ಯಾವುದೇ ಬಿಸ್ನೆಸ್ಸಲ್ಲಿರುವಂಥ ಅಸೆಟ್ಸ್ನ ಸೇಲ್ ಮಾಡೋದಿಲ್ಲ, ಲಯಬಿಲಿಟೀಸ್ನ ಪೇ ಮಾಡೋದಿಲ್ಲ ಇನ್ ದ ಕೇಸ್ ಆಫ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಬಟ್ ಇನ್ ದ ಕೇಸ್ ಆಫ್ ಎ ಡಿಸಲ್ಯೂಷನ್ ಆಫ್ ದ ಫರ್ಮ್ ಆಲ್ ದ ಅಸೆಟ್ಸ್ ಆರ್ ರಿಯಲೈಸ್ಡ್ ಆ್ಯಂಡ್ ಆಲ್ ದ ಲಯಬಿಲಿಟೀಸ್ ಆರ್ ಪೇಯ್ಡ್ ಆಫ್. ಏನು ಮಾಡ್ತಾರೆ, ಎಲ್ಲ ಅಸೆಟ್ನ ಸೇಲ್ ಮಾಡಿ ಲಯಬಿಲಿಟೀಸ್ನ ಪೇ ಮಾಡ್ತಾರೆ. ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಇದು ಅಲ್ಲಿ ಆಗಲ್ಲ, ಇಲ್ಲಿ ಆಗುತ್ತೆ ಅಷ್ಟೇ. ನೆಕ್ಸ್ಟ್, ಫಿಫ್ತ್ ಒನ್, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಟೇಕ್ಸ್ ಪ್ಲೇಸ್ ಇನ್ ಎ ನಂಬರ್ ಆಫ್ ಟೈಮ್ಸ್. ಸೊ ಏನು, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ಪು ಒಂದು ಸತಿ ಆಗಬೇಕಂತಿಲ್ಲ. ಒಂದು ಸತಿ ಒಬ್ಬ ಹೋಗ್ತಾನೆ, 2 ಸತಿ ಒಬ್ಬ ಹೋಗ್ತಾನೆ, 3 ಸತಿ ಒಬ್ಬ ಹೋಗ್ತಾನೆ, 4ನೇ ಸತಿ ಒಬ್ಬ ಹೋಗ್ತಾನೆ, ಎಷ್ಟು ಸತಿ ಬೇಕಂದ್ರೂ ಆಗ್ಬೋದು. ಓಕೆ, ಬಟ್ ಇನ್ ದ ಕೇಸ್ ಆಫ್ ಡಿಸಲ್ಯೂಷನ್ ಆಫ್ ಫರ್ಮ್ ಇಟ್ ಟೇಕ್ ಪ್ಲೇಸ್ ಓನ್ಲಿ ಒನ್ಸ್. ಬಿಸ್ನೆಸ್ ಕ್ಲೋಸ್ ಆಗುವಂಥದ್ದು ಓನ್ಲಿ ಒನ್ಸ್ ಮಾತ್ರ ಕ್ಲೋಸ್ ಆಗುತ್ತೆ. ಪದೇ ಇವತ್ತು ಕ್ಲೋಸ್ ಆಯಿತು, ನಾಳೆ ಓಪನ್ ಆಯಿತು, ಮತ್ತೆ ಕ್ಲೋಸ್ ಆಯಿತು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ನೆಕ್ಸ್ಟ್ ಒನ್, ಲಾಸ್ಟ್ ಒನ್, ಇನ್ ದ ಕೇಸ್ ಆಫ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಬುಕ್ಸ್ ಆಫ್ ಅಕೌಂಟ್ಸ್ ಮೇ ನಾಟ್ ಬಿ ಕ್ಲೋಸ್ಡ್. ಯಾರಾದರೂ ಪಾರ್ಟ್ನರ್ಸ್ ಬಿಟ್ಟು ಹೋಗಿದ ತಕ್ಷಣ ಅಕೌಂಟ್ಸ್ ಬುಕ್ ಏನಿದೆ ಅವರ, ಈಗ ಪಾರ್ಟ್ನರ್ ಎ ಅಕೌಂಟ್, ಪಾರ್ಟ್ನರ್ ಬಿ ಅಕೌಂಟ್, ಪಾರ್ಟ್ನರ್ ಸಿ ಅಕೌಂಟ್, ಪಾರ್ಟ್ನರ್ ಡಿ ಅಕೌಂಟ್ ಅಂತೆಲ್ಲ ಇರುತ್ತೆ. ಮತ್ತು ಪಾರ್ಟ್ನರ್ಶಿಪ್ ಫರ್ಮ್ದು ಅಕೌಂಟ್ಸ್ ಎಲ್ಲ ಇರುತ್ತೆ ಬಿಸ್ನೆಸ್ದೆಲ್ಲ. ಆ ಬುಕ್ನ ಏನು ಕ್ಲೋಸ್ ಮಾಡೋದಿಲ್ಲ, ಯಾರು ಪಾರ್ಟ್ನರ್ಸ್ ಹೋಗ್ತಾರೆ ಅವರ ಅಕೌಂಟ್ ಮಾತ್ರ ಕ್ಲೋಸ್ ಮಾಡ್ತಾರೆ. ಬಟ್ ಇನ್ ದ ಕೇಸ್ ಆಫ್ ಎ ಡಿಸಲ್ಯೂಷನ್ ಆಫ್ ದ ಫರ್ಮ್ ಆಲ್ ದ ಬುಕ್ಸ್ ಆಫ್ ದ ಅಕೌಂಟ್ಸ್ ಆರ್ ಕ್ಲೋಸ್ಡ್. ಎಲ್ಲ ಬುಕ್ಕಲ್ಲಿರೋ ಅಕೌಂಟ್ಸ್ನು ಕ್ಲೋಸ್ ಮಾಡ್ತಾರೆ, ಯಾಕೆಂದರೆ ಎಲ್ಲ ಅಸೆಟ್ನ ಸೇಲ್ ಮಾಡ್ತಾರೆ, ಲಯಬಿಲಿಟೀಸ್ನ ಪೇ ಮಾಡ್ತಾರೆ. ಪಾರ್ಟ್ನರ್ಶಿಪ್ ಕ್ಯಾಪಿಟಲ್ ಏನು ಕೊಡಬೇಕು ಅದನ್ನು ಕೊಡ್ತಾರೆ, ಅಥವಾ ಲಾಸಲ್ಲಿದ್ದರೆ ಅದನ್ನು ಇಸ್ಕೊತಾರೆ. ಸೊ ಇದಿಷ್ಟು ಕೂಡ ಆಗುತ್ತೆ. ಇನ್ ದ ಕೇಸ್, ದೀಸ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಡಿಸಲ್ಯೂಷನ್ ಆಫ್ ದ ಪಾರ್ಟ್ನರ್ಶಿಪ್ ಆ್ಯಂಡ್ ಡಿಸಲ್ಯೂಷನ್ ಆಫ್ ದ ಫರ್ಮ್. ನೆಕ್ಸ್ಟ್, ಕಮ್ ಬ್ಯಾಕ್ ಟು ಸರ್ಕ್ಯುಮ್ಸ್ಟೆನ್ಸಸ್ ಅಂಡರ್ ವಿಚ್ ಎ ಫರ್ಮ್ ಈಸ್ ಡಿಸಾಲ್ವ್ಡ್. ಯಾವ್ಯಾವಾಗೆಲ್ಲ ಫರ್ಮು ಪಾರ್ಟ್ನರ್ಶಿಪ್ ಕ್ಲೋಸ್ ಆಗುತ್ತೆ ಬೈ ಆನ್ ಅಗ್ರಿಮೆಂಟ್ ಅಂತ. ಏನಾದರೂ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ, ನಾವು ಈ ಡೇಟ್ ತನಕ ಮಾತ್ರ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಮಾಡ್ಕೊಳ್ಳೋಣ, ನಮ್ಗೆ ಇಷ್ಟು ಪ್ರಾಫಿಟ್ ಬರೋ ತನಕ ಮಾತ್ರ ಮಾಡೋಣ, ಏನಾದರೂ ಅವರ ಮಧ್ಯೆ ಅಗ್ರಿಮೆಂಟ್ ಆಗಿದ್ದರೆ, ಅಗ್ರಿಮೆಂಟು ಓನ್ಲಿ ಫಾರ್ 2 years ಅಂತ ಮಾಡ್ಕೊಂಡಾಗ ಆವಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ 2 years ಆಗಿದ ತಕ್ಷಣ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಕ್ಲೋಸ್ ಆಗುತ್ತೆ. ಅವರಲ್ಲಿ ಏನಾದರೂ ಅಗ್ರಿಮೆಂಟ್ ಮಾಡಿಕೊಂಡ್ರೆ, ಅವರೇ ಅಗ್ರಿಮೆಂಟ್ ಮಾಡಿಕೊಂಡು ಅಮಂಗ್ ಆಲ್ ದ ಪಾರ್ಟ್ನರ್ಸ್ ಹೇಗೆ ಪಾರ್ಟ್ನರ್ಶಿಪ್ ಫಾರ್ಮ್ ಮಾಡೋದಕ್ಕೆ ಅಗ್ರಿ ಮಾಡಿದ್ರು, ಹಾಗೆ ನಾವು ಈ ಬಿಸ್ನೆಸ್ ಬೇಡ ಅಂತ ಹೇಳಿ ಅಗ್ರಿಮೆಂಟಿಗೆ ಬಂದರೆ ಪಾರ್ಟ್ನರ್ಶಿಪ್ಪು ಬಿಸ್ನೆಸ್ಸು ಕ್ಲೋಸ್ ಆಗುತ್ತೆ. ನೆಕ್ಸ್ಟ್, ಡಿಸಲ್ಯೂಷನ್ ಬೈ ನೋಟಿಸ್. ಏನಾದರೂ ಪಾರ್ಟ್ನರ್ಶಿಪ್ ಅಟ್ ವಿಲ್ ಅಂತ ಏನಾದ್ರು ತೊಗೊಂಡಿದ್ರೆ ಕ್ಯಾನ್ ಬಿ ಡಿಸಾಲ್ವ್ಡ್ ಅಂತ, ಅಲ್ಲಿ ಏನಾದ್ರು ಅಗ್ರಿಮೆಂಟಲ್ಲಿ ಪಾರ್ಟ್ನರ್ಶಿಪ್ ಡೀಡಲ್ಲಿ ಪಾರ್ಟ್ನರ್ಶಿಪ್ ಅಟ್ ಎ ವಿಲ್ ಅಂತ ಇರುತ್ತೆ.
ಅಂದರೆ ಅಟ್ ವಿಲ್ ಕ್ಯಾನ್ ಬಿ ಡಿಸಾಲ್ವ್ಡ್ ಅಂತ. ಏನಾದರೂ ಅವರು ಇಷ್ಟಪಟ್ಟಾಗ ಈ ಬಿಸ್ನೆಸ್ನ ಕ್ಲೋಸ್ ಮಾಡ್ಬೋದು ಅಂತ ಏನಾದರೂ ಇದ್ದರೆ ಆಗ ಏನು ಮಾಡ್ಬೋದು, 14 ದಿನದ ನೋಟಿಸ್ ಕೊಟ್ಟು ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಕ್ಲೋಸ್ ಮಾಡ್ಬೋದು. ದಿಸ್ ಆರ್ ಸೆಕೆಂಡ್ ಒನ್. ನೆಕ್ಸ್ಟ್, ಡಿಸಲ್ಯೂಷನ್ ಆನ್ ದ ಹ್ಯಾಪನಿಂಗ್ ಆಫ್ ಎನ್ ಕಂಟಿಂಜೆನ್ಸಿ. ಕಂಟಿಂಜೆನ್ಸಿ ಅಂದರೆ ಆಗ್ಬೋದು, ಆಗದಲ್ಲಿ ಇರ್ಬೋದು. ಅಂದರೆ ಫ್ಯೂಚರಲ್ಲಿ ಆಗುತ್ತೆ ಅಂತ ಆದರೆ ಅಂತ ಹೇಳಿ ನಾವು ಕಂಟಿಂಜೆನ್ಸ್ ಲಯಬಿಲಿಟೀಸ್ ಅಂತ ಮಾಡ್ಕೊತೀವಿ. ಅಂದರೆ ಕಂಟಿಂಜೆನ್ಸ್ ಅಂತಂದರೆ ಅದು ಆಗುತ್ತೆ ಅಂತಿಲ್ಲ, ಆದರೆ ಈ ಥರ ಸಿಚುವೇಶನ್ ಬಂದರೆ, ಭೂಕಂಪ ಆಗುತ್ತೆ ಅಂತ ಅನ್ಕೊತೀವ, ಇಲ್ಲ ಬಂದರೆ, ಓಕೆ, ಅದನ್ನು ನಾವು ಕಂಟಿಂಜೆನ್ಸಿ ಅಂತ ಹೇಳ್ತೇವೆ. ಯಾವುದದು, ಈಗ ಕೋವಿಡ್ ಬರುತ್ತೆ, ಲಾಕ್ಡೌನ್ ಆಗುತ್ತೆ, ನೋ, ಇದನ್ನೆಲ್ಲ ನಾವು ಅಂದ್ಕೊಂಡೇ ಇರಲಿಲ್ಲ, ಇದನ್ನು ನಾವು ಕಂಟಿಂಜೆನ್ಸಿ ಅಂತ ಹೇಳ್ತೇವೆ. ಸೊ ಆನ್ ದ ಎಕ್ಸ್ಪೈರಿ ಆಫ್ ಎ ಫಿಕ್ಸೆಡ್ ಪೀರಿಯಡ್, ಯಾವುದಾದ್ರೂ 2 ಇಯರ್ಸ್ಗೆ 3 ಇಯರ್ಸ್ಗೆ ಏನಾದರೂ ಪಾರ್ಟ್ನರ್ಶಿಪ್ ಫಾರ್ಮ್ನ ಫಾರ್ಮ್ ಮಾಡ್ಕೊಂಡಿದ್ರೆ 3 ಇಯರ್ಸ್ ಆಗಿದ ತಕ್ಷಣ, 5 ಇಯರ್ಸ್ ಆಗಿದ ತಕ್ಷಣ ಫಾರ್ ಎಕ್ಸಾಂಪಲ್ ಆ ಟೈಮ್ಗೆ ಪಾರ್ಟ್ನರ್ಶಿಪ್ ಕ್ಲೋಸ್ ಆಗಬೇಕು. ಅಥವಾ ಕಂಪ್ಲೀಷನ್ ಆಫ್ ಎ ಪರ್ಟಿಕ್ಯುಲರ್ ವೆಂಚರ್, ಆ ಯಾವುದೋ ಒಂದು ಕಾಂಟ್ರಾಕ್ಟ್ನ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ, ಅಥವಾ ಒಂದು ಬಿಸ್ನೆಸ್ನ ಏನು ಪರ್ಟಿಕ್ಯುಲರ್ ಒಂದು, ಇವಾಗ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದು ಜಸ್ಟ್ ಫಾರ್ ದ ಸೇಕ್ ಆಫ್ ಕಂಪ್ಲೀಷನ್ ಆಫ್ ಎ ಒನ್ ಟಾಸ್ಕ್, ಯಾವುದೋ ಒಂದು ಬಿಸ್ನೆಸ್ನ ಕಂಪ್ಲೀಟ್ ಮಾಡಲಿಕ್ಕೆ ಮಾತ್ರ ಅಂದಾಗ ಆ ಪಾರ್ಟ್ನರ್ಶಿಪ್ ಅಲ್ಲಿಗೆ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್, ಅಂಡ್ ದ ಡೆತ್ ಆಫ್ ಎ ಒನ್ ಆರ್ ಮೋರ್ ಪಾರ್ಟ್ನರ್, ಯಾರಾದರೂ ಒಂದು 3-4 ಜನ ಪಾರ್ಟ್ನರ್ಸ್ ಸತ್ತೋದ್ರೆ, ಅಥವಾ ಇನ್ಸಾಲ್ವೆಂಟ್ ಆದರೆ, ಅವ್ರ ದುಡ್ಡು ಅವರು ದಿವಾಳಿ ಆದರೆ, ಅಥವಾ ರಿಟೈರ್ಮೆಂಟ್ ಆದರೆ, ಆಗ ಕೂಡ ಏನಾಗುತ್ತೆ, ಪಾರ್ಟ್ನರ್ಶಿಪ್ಪು ಡಿಸಲ್ಯೂಷನ್ ಆಫ್ ದ ಫರ್ಮ್ ಆಗುತ್ತೆ. ದಿವಾಳಿ ಆದರೆ, ಸತ್ತೋದ್ರೆ, ಮತ್ತು ಇನ್ಸಾಲ್ವೆನ್ಸಿ ಆದರೆ, ಏನು ಅವರ ಲೋನ್ನ ಪೇ ಮಾಡ್ದಲ್ಲಿರುವಂಥ ಸಿಚುವೇಶನ್ ಆದರೆ ದಿವಾಳಿ ಅಂತ ಹೇಳ್ತೇವೆ. ದಿವಾಳಿ ಆಗೋದು, ಅವ್ರು ತೊಗೊಂಡಿದ್ದ ಲೋನ್ನ ಅವ್ರು ಪೇ ಮಾಡೋ ಸಿಚುವೇಶನ್ ಇಲ್ಲದಿದ್ದರೆ ದಿವಾಳಿ ಅಂತ ಹೇಳ್ತೀವಿ. ಓಕೆ, ಸೊ ಇದಿಷ್ಟು ಸಿಚುವೇಶನ್ ಆದರೆ ಇಲ್ಲಿ ಏನಾದರೂ ಪಾರ್ಟ್ನರ್ಶಿಪ್ ಕ್ಲೋಸ್ ಆದರೆ ಅದನ್ನು ನಾವೇನಂತ ಹೇಳ್ತೇವೆ, ಡಿಸಲ್ಯೂಷನ್ ಆನ್ ದ ಹ್ಯಾಪನಿಂಗ್ ಆಫ್ ಎನಿ ಕಂಟಿಂಜೆನ್ಸಿ ಅಂತ ಹೇಳ್ತೇವೆ. ನೆಕ್ಸ್ಟ್, ಡಿಸಲ್ಯೂಷನ್ ಬೈ ಆಪರೇಷನ್ ಆಫ್ ಲಾ ಆರ್ ಕಂಪಲ್ಸರಿ ಡಿಸಲ್ಯೂಷನ್. ಕಂಪಲ್ಸರಿ ಇದು ಏನು, ಲಾ, ಕೋರ್ಟೇ ಆರ್ಡ್ರ್ ಮಾಡುತ್ತೆ, ನೀವು ಕಂಪಲ್ಸರಿ ಲಾ ಪ್ರಕಾರ ಬಿಸ್ನೆಸ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಯಾವಾಗ ಅಂತ, ಆನ್ ದ ಡೆತ್ ಆಫ್ ಆಲ್ ದ ಪಾರ್ಟ್ನರ್, ಎಲ್ಲ ಪಾರ್ಟ್ನರು ಸತ್ತೋದಾಗ ಆಟೋಮೆಟಿಕ್ಕಾಗಿ ಎಕ್ಸೆಪ್ಟ್ ಒನ್, ಒಬ್ಬನ ಬಿಟ್ಟು ಏನೆಲ್ಲ ಸತ್ತೋದಾಗ ಆಟೋಮೆಟಿಕ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಕ್ಲೋಸ್ ಆಗಬೇಕಾಗತ್ತೆ. ಇದು ಪಾರ್ಟ್ನರ್ಸ್ ಅಂದ್ರೇನು, ಶುಡ್ ಬಿ ಮಿನಿಮಮ್ 2. ಯಾವಾಗ ಮಿನಿಮಮ್ 2ಗಿಂತ ಕಡಿಮೆ ಇರ್ತಾರೆ ಆಟೋಮೆಟಿಕ್ ಬಿಸ್ನೆಸ್ಸು ಕ್ಲೋಸ್ ಆಗುತ್ತೆ. ಆನ್ ದ ಇನ್ಸಾಲ್ವೆನ್ಸಿ ಆಫ್ ಆಲ್ ದ ಪಾರ್ಟ್ನರ್, ದಿವಾಳಿ ಆಗೋದು, ಎಲ್ಲ ಪಾರ್ಟ್ನರ್ಸು ದಿವಾಳಿ ಆದರೆ, ಅಥವಾ ಎಲ್ಲ ಪಾರ್ಟ್ನರ್ಸು ರಿಟೈರ್ಡ್ ಆದರೆ, ಅಥವಾ ಬಿಸ್ನೆಸ್ಸೇ ಇಲ್ಲೀಗಲ್ ಅಂತ ಆದರೆ, ಆಗ ಅದನ್ನು ಕಂಪಲ್ಸರಿ ಡಿಸಲ್ಯೂಷನ್ ಅಂತ ಹೇಳ್ತೇವೆ. ಓಕೆ, ಸೊ ಡೆತ್ ಆಫ್ ದ ಪಾರ್ಟ್ನರ್, ಇನ್ಸಾಲ್ವೆನ್ಸಿ ಆಫ್ ದ ಪಾರ್ಟ್ನರ್, ರಿಟೈರ್ಮೆಂಟ್ ಆಫ್ ದ ಪಾರ್ಟ್ನರ್ಸ್, ಮೂರೂ ಕೂಡ ಆದಾಗ ಒಬ್ಬನೇ ಉಳ್ಕೊಂಡ್ರೆ ಡಿಸಲ್ಯೂಷನ್ ಆಫ್ ದ ಬಿಸ್ನೆಸ್ ಮಾತ್ರ ಕ್ಲೋಸ್ ಮಾಡಬೇಕಾಗತ್ತೆ. ಯಾಕೆ, ಪಾರ್ಟ್ನರ್ಶಿಪ್ಪು ಇಟ್ ಈಸ್ ಬಿಟ್ವೀನ್ ಮೋರ್ ದೆನ್ 2 ಆರ್ ಮೋರ್ ದೆನ್ ಅಂತ. ನೆಕ್ಸ್ಟ್, ಡಿಸಲ್ಯೂಷನ್ ಬೈ ದ ಆರ್ಡರ್ ಆಫ್ ದ ಕೋರ್ಟ್ ಆರ್ಡ್ರ್ ಮಾಡಿ ಬಿಸ್ನೆಸ್ನ ಕ್ಲೋಸ್ ಮಾಡೋದು. ಕೋರ್ಟ್ ಯಾವಾಗ ಆರ್ಡ್ರ್ ಮಾಡುತ್ತೆ, ವೆನ್ ಎ ಪಾರ್ಟ್ನರ್ ಹ್ಯಾಸ್ ಬಿಕಮ್ ಎ ಇನ್ಸೇನ್ ಅಂತ ಹೇಳ್ತಾರೆ. ಇನ್ಸೇನ್ ಅಂದರೆ ಹುಚ್ಚಾಗೋದು ಅಂತ. ಹುಚ್ಚಿಡಿದ್ರೆ ಅವನು ಆ ಬಿಸ್ನೆಸ್ನ ಕಂಟಿನ್ಯೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಮೆಂಟಲಿ ಡಿಸಾರ್ಡರ್ ಅಂತ ಹೇಳ್ಬೋದು, ಅಥವಾ ಮೆಂಟಲಿ ಚಾಲೆಂಜಿಂಗ್ ಅಂತ ಹೇಳ್ಬೋದು, ಹುಚ್ಚಿಡ್ಕೊಂಡ್ರೆ. ನೆಕ್ಸ್ಟ್, ವೆನ್ ಎ ಪಾರ್ಟ್ನರ್ ಹ್ಯಾಸ್ ಬಿಕಮ್ ಪರ್ಮನೆಂಟ್ಲಿ ಇನ್ಕೇಪಬಲ್ ಆಫ್ ಪರ್ಫಾರ್ಮಿಂಗ್ ಹಿಸ್ ಡ್ಯೂಟೀಸ್. ಅವನಿಗೇನೋ ಆಕ್ಸಿಡೆಂಟ್ ಆದರೆ, ವೆನ್ ಹಿ ಈಸ್ ನಾಟ್ ಏಬಲ್ ಟು ಪರ್ಫಾರ್ಮ್ ಹಿಸ್ ಡ್ಯೂಟಿ, ಆ್ಯಕ್ಟಿವ್ ಪಾರ್ಟ್ನರ್ ಆಗಿ, ಸ್ಲೀಪಿಂಗ್ ಪಾರ್ಟ್ನರ್ ಆಗಿ, ಅಥವಾ ಏನೇ ಆದರೂ ಕೂಡ ಅವನ ಡ್ಯೂಟೀಸ್ ಏನು ಮಾಡೋದಕ್ಕಾಗ್ದಲ್ಲಿರುವಂಥ ಸಿಚುವೇಷನಲ್ಲಿದ್ದರೆ ದೆನ್ ದ ಕೋರ್ಟ್ ವಿಲ್ ಆರ್ಡರ್. ನೆಕ್ಸ್ಟ್, ವೆನ್ ಎ ಪಾರ್ಟ್ನರ್ ಫ್ರೀಕ್ವೆಂಟ್ಲಿ ಕಮಿಟ್ ಬ್ರೀಚ್ ಆಫ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್. ಬ್ರೀಚ್ ಅಂತಂದರೆ ಯಾವ ಪಾರ್ಟ್ನರ್ಶಿಪ್ ಅಂತ ಅಂದಾಗ ಪಾರ್ಟ್ನರ್ಶಿಪ್ ಡೀಡ್ ಬರುತ್ತೆ, ಅದರಲ್ಲಿ ಅಗ್ರಿಮೆಂಟಲ್ಲಿ ಕಂಡೀಷನ್ಸ್ ಹಾಕ್ತಾರೆ. ಈ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಕಂಟಿನ್ಯೂ ಆಗಬೇಕಂತಂದರೆ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು ಅಂತ. ಸೊ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ದಲೇ ಇದ್ದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಅದನ್ನು ಕೋರ್ಟಿಗೆ ತೊಗೊಂಡೋಗ್ಬೋದು. ದ ಕೋರ್ಟ್ ವಿಲ್ ಆರ್ಡರ್ ಟು ಕ್ಲೋಸ್ ದ ಬಿಸ್ನೆಸ್. ನೆಕ್ಸ್ಟ್, ವೆನ್ ದ ಬಿಸ್ನೆಸ್ ಫರ್ಮ್ ಕೆನಾಟ್ ಬಿ ಕ್ಯಾರ್ಡ್ ಆನ್ ಎಕ್ಸೆಪ್ಟ್ ಅಟ್ ಎ ಲಾಸಲ್ಲಿದ್ದಾಗೂ ಕೂಡ ಕೋರ್ಟ್ ಆರ್ಡರ್ ಮಾಡುತ್ತೆ ಬಿಸ್ನೆಸ್ನ ಕ್ಲೋಸ್ ಡೌನ್ ಮಾಡಿ ಅಂತ. ಅಥವಾ ಯಾರಾದರೂ ಪಾರ್ಟ್ನರು ಅವ್ರಿಗೆ ಹೇಳ್ದಲೇ, ವೆನ್ ಎ ಪಾರ್ಟ್ನರ್ ಹ್ಯಾಸ್ ಟ್ರಾನ್ಸ್ಫರ್ಡ್ ದ ಹೋಲ್ ಆಫ್ ಹಿಸ್ ಇಂಟ್ರೆಸ್ಟ್ ಇನ್ ದ ಫರ್ಮ್ ಟು ಥರ್ಡ್ ಪರ್ಸನ್, ಅವನ ಹೆಸರಲ್ಲಿರುವಂಥ ಪಾರ್ಟ್ನರ್ಶಿಪ್ನ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಿದಾಗಲೂ ಕೂಡ ಆಟೋಮೆಟಿಕ್ಕಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಕ್ಲೋಸ್ ಆಗುತ್ತೆ. ಅಥವಾ ಏನಾದರೂ ಕೋರ್ಟ್ ಎಲ್ಲ ಸಿಚುವೇಷನ್ಸಲ್ಲೂ ಕೂಡ ಎಸ್, ಈ ಸಿಚುವೇಷನ್ಸಲ್ಲಿ ಈ ಬಿಸ್ನೆಸ್ನ ಕ್ಲೋಸ್ ಮಾಡಬೇಕು ಅಂತ ಹೇಳಿದಾಗ ಆಟೋಮೆಟಿಕ್ಕು ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಕ್ಲೋಸ್ ಮಾಡ್ತಾರೆ. ಸೊ ಇದು
ಸರ್ಕ್ಯುಮ್ಸ್ಟೆನ್ಸಸ್, ಈ ಎಲ್ಲ ಸರ್ಕ್ಯುಮ್ಸ್ಟೆನ್ಸಸಲ್ಲೂ ಕೂಡ ಬಿಸ್ನೆಸ್ಸು ಕ್ಲೋಸ್ ಡೌನ್ ಆಗುತ್ತೆ, ಡಿಸಲ್ಯೂಷನ್ ಆಫ್ ದ ಫರ್ಮ್ ಆಗುತ್ತೆ ಅಂತ. ಓಕೆ, ದಾಟ್ಸ್ ಅಬೌಟ್ ಫಾರ್ ದ ಟುಡೇ ಕ್ಲಾಸ್. ಥ್ಯಾಂಕ್ ಯು.